ಎಲ್ಲರೂ ಈಗ ಸಾಕಷ್ಟು ರೈತರಿಗೂ ತಮ್ಮ ಕೆಲಸ ಅವು ಕೆಲಸ ಬಿಟ್ಟುಕೊಂಡು ಇವತ್ತು ನೀವು ಬಂದಿರಿ ಅಂದರೆ ನಿಮಗೂ ಒಂದು ಲಾಭ ಆಗುತ್ತೆ. ಹೌದಾ? ಈಗ ನಾವು ಬೆಳೆ ಬರ್ತಿದ್ವಿ, ಮುಂಗಾರು ಬರ್ತಿದ್ವಿ, ಯಾವ ಬೀಜ ಹಾಕೋದು ಮಾಡೋಕ್ಕಿಂತ ನಾವು ಯಾವ ಬೀಜ ಹಾಕಬೇಕು ಎಲ್ಲದೂ ಬೀಜದ ಮೇಲೆ ಮುಖ್ಯದೆ. ನಾವು ಎಂಥ ಚಲೋ ಬೀಜ ಹಾಕಿದ್ರೆ ಚಲೋ ಇಳುವರಿ ನಿಮ್ಗೆ ಚಲೋ ಅನುಕೂಲ ಮಾಡ್ತಾರೆ. ಈ ಕಂಪ್ನಿ ಬಗ್ಗೆ ನಿಮ್ಗೆ ಹೇಳಬೇಕಂತಂದರೆ ಈ ಕಂಪ್ನಿ 92 ಸ್ಟಾರ್ಟ್ ಮಾಡಿದ್ವಿ, 1992. ಈಗ 35 ವರ್ಷ ಕಂಪ್ನಿ ಹೆಚ್ಚು ಕಡಿಮೆ ಒಂದು ರೈತರ ಸೇವೆ. ಈ ಕಂಪ್ನಿ ಉದ್ದೇಶ ಏನಪ್ಪ ಅಂದರೆ ನೋಡಿ, ಈಗ ಅವರು ಇರೋ ಸೈಂಟಿಸ್ಟ್ ಏನು ಮಾಡಿದರು, ಹೊರಗೆ ಬಂದು ಕಂಪ್ನಿ ಸ್ಟಾರ್ಟ್ ಮಾಡಿದರು. ಸೊ ಅವ್ರಿಗೇನಪ್ಪ, ರೈತರಿಗೆ ಒಳ್ಳೆ ಬೀಜ ಸಿಗಬೇಕು, ಒಳ್ಳೆ ಲಾಭ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ರೋಗಗಳು ಕಡಿಮೆ ಬರಬೇಕು, ಇವೆಲ್ಲ ಉದ್ದೇಶ ಇಟ್ಕೊಂಡು ಆಮೇಲೆ ಈಗ ಮಾರ್ಕೆಟ್ನಾಗ ನೋಡಿದ್ರಾಗೆ ನಾವು ಭಾರತ ದೇಶ ತೊಗೊಂಡ್ರೆ ನಮ್ಮ ಕಂಪನಿ ಹತ್ತಿ ಒಂದು ಬೆಳೆ ಉತ್ಪಾದನೆ ಆಗಲಿ ಮಾರಾಟದಲ್ಲಿ 2ನೇ ಸ್ಥಾನ ಅಂತ ಇದೆ. ಅಂದರೆ ಹೈಯೆಸ್ಟ್ ಬೀಜ ಸೇಲ್ ಆಕೈತಂದರೆ ರೈತನಿಗೆ ಆ ಬೀಜ ಲೈಕ್ ಆಗೈತಿ, ಅದ್ರ ಒಂದು ಚೆನ್ನಾಗಿದೆ, ಇಳುವರಿ ಲಾಭ ಇದೆ ಅಂತ ರೈತರು ಬೀಜ ಇದು ಮಾಡ್ತಾರೆ. ಈ ದಿವಸ ಇಟ್ಕೊಂಡು ನಾವು ಮುಂದೆ ಎಲ್ಲ ಈಗ ಒಂದು ಕಂಪ್ನಿ ಅಂದರೆ ಎಲ್ಲ ಬೀಜ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನಾವು ಕರ್ನಾಟಕ ಬಂದಾಗ ಗೋವಿನ ಜೋಳ, ಹತ್ತಿ ಬೀಜ ಇವು ಸಾಕಷ್ಟು ಬೆಳೆಗಳು ಯಾವ ಮಾಡ್ತಾ ಇಲ್ಲ. ಇವು 2 ಬೆಳೆಯಲ್ಲಿ ಹೆಚ್ಚಿನ ಒಂದು ಸೈಂಟಿಸ್ಟ್ಗಳು, ಇದರಲ್ಲಿ ಎಕ್ಸ್ಪರ್ಟ್ ಇರೋ ಒಂದು ಸೈಂಟಿಸ್ಟ್ಗಳು ರೈತರಿಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ, ಒಂದು ಇಳುವರಿ ಆಗಲಿ, ಒಂದು ಲೇಬರ್ ಖರ್ಚಾಗಲಿ, ಹೌದಾ, ಈ ಥರ ಮುಂದಿನ ಭಾಳ ಹೇಳ್ತಾರೆ ನಿಮಗೆ. ಸೊ ಇದನ್ನು ಉದ್ದೇಶ ಇಟ್ಕೊಂಡು ನಾವು ಕಂಪ್ನಿ ಕೆಲಸ ಮಾಡ್ತೇವೆ. ಇವತ್ತು ನೋಡಿ, ಇವತ್ತು ಹೊಸ ಹೈಬ್ರಿಡ್ ನಮ್ಮ ಸೂಪರ್ ಕಾರ್ಟ್ ಅಂತ ಪ್ರಭಾತ್ ಕಂಪ್ನಿ ಬಗ್ಗೆ ತಮಗೆಲ್ಲರಿಗೂ ಆಲ್ಮೋಸ್ಟ್ ಇಲ್ಲೇ ಪರಿಚಯ ಇದೆ. ಸೂಪರ್ ಕಾರ್ಟ್ ಒನ್ ಆಫ್ ದ ಬೆಸ್ಟ್ ಹೈಬ್ರಿಡು. ಈಗ 8-10 ವರ್ಷದ ನಾವು 7-8-10 ವರ್ಷದ ಮಾರ್ತಾ ಇದ್ವಿ. ಚಲೋ ರೈತರಿಗೆ ದೊಡ್ಡ ಬಂತು, ಮತ್ತು ಅದಕ್ಕಿಂತ ಇಂಪ್ರೂವ್ಮೆಂಟ್ ರೈತರಿಗೆ ಮತ್ತೇನು ಈಗ ಇದು ಸ್ವಲ್ಪ ಅವಧಿ ಅಂತದ್ದು 150 ಅಂತ, ಇದು 8 ದಿನ ಕಡಿಮೆ ಮಾಡಿದೆ. ಮತ್ತು ಅದಕ್ಕಿಂತ ದಿವಸನ ನೀವು ಮತ್ತೆ ಒಂದು ದಿವಸ ಕಡಿಮೆ ಮಾಡಿದಾಗ ಮತ್ತೆ ನಿಮ್ಗೆ ಇನ್ನೊಂದು ಬೆಳೆ ಹಾಕ್ಬೋದು. ಈಗ ಎಲ್ಲಿ ನೀರಾವರಿ ಸಪೋರ್ಟ್ ಇದೆ ಅಥವಾ ಎಲ್ಲಿ ಇದೆ ನಿಮಗೆ ಮಳೆ ಕರೆಕ್ಟ್ ಇದೆ ಅಂತ ಮತ್ತೆ ಬೇರೆ ಬೆಳೆ ಹಾಕ್ಬೋದು. ಈಗ ನಾವು ರೈತರಿಗೆ ಹೇಳ್ತೇವೆ, ಒಂದೇ ಬೆಳೆ ಮತ್ತು ಗೊಳೆ ಬಿಟ್ಟು ನೀರು ಗೊಬ್ಬರ ಹಾಕ್ದಾಗ ಮಾಡಬಾರ್ದು. ಯಾಕಂದರೆ ಗುಲಾಬಿ ಕೀಡಿ ಬರ್ತಾವೆ. ಆ ಕೀಡಿ ಬಂತಂದ್ರೆ ಹೊಳ್ಳೆ ನೀವು ನೀರು ಬಿಟ್ಟು ಗೊಬ್ಬರ ಹಾಕಿದಾಗ ಹೊಳ್ಳೆ 2ನೇ ಪೀಕಿ ನಿಮಗೆ ಸಿಕ್ಕಾಪಟ್ಟೆ ಕೀಡಿ ಆಗುತ್ತೆ. ಈಗಿರೋ ಟೆಕ್ನಾಲಜಿ ಏನಿದೆಲ್ಲ BT2 ಟೆಕ್ನಾಲಜಿ ಎಲ್ಲ, ಇದು ಪಿಂಕ್ ಪೋಲನ್ನು ಫುಲ್ಲಿ ಕಂಟ್ರೋಲ್ ಮಾಡಲ್ಲ, ಇದು ಒಂದು ಲೆವೆಲ್ ಕಂಟ್ರೋಲ್ ಮಾಡ್ತೈತಿ. ಇದಕ್ಕೆ ನಾವೇ ಬೆಳೆಸೋಕೆ ಹೋಗಬಾರ್ದು. ಅದಕ್ಕೆ ಕಿತ್ತು ತೆಗೆದು ಒಂದು ಏನು ನಿಮ್ಮದು ಒಂದು ಇಳುವರಿ ಬರ್ತದೆ, ಮತ್ತು ಬೇರೆ ಬೆಳೆ ಬೇಡ್ರಿ ಅಥವಾ ಹೊಲ ಉಳುಮೆ ಮಾಡಿರಿ. ಸೊ ಈ ಉದ್ದೇಶ ಹೇಳ್ತಿರೋದು. ಸೊ ಈ ದಿವಸದಲ್ಲೇ ಈ ವರ್ಷ ನಾವು ಹೊಸದಾಗಿ 3 ಹೈಬ್ರಿಡ್ ಲಾಂಚ್ ಮಾಡಿದ್ದೀವಿ. ಇದು ಈಗ ನಾನು ಹೇಳಿದ್ರೆ ಇದು ಧಾರವಾಡ ಡಿಸ್ಟಿಕ್ಕು, ಹಾವೇರಿ ಡಿಸ್ಟಿಕ್ಕು, ಬೆಳಗಾವಿ ಡಿಸ್ಟಿಕ್ಕಲ್ಲಿ ಇಲ್ಲಿ ರೈತರಿಗೆ ಏನಪ್ಪ ದೊಡ್ಡ ಕಾಯಿ ಲೇಬರ್ ಈಸಿ ಆಗಬೇಕು. ಈ ದೃಷ್ಟಿಯಿಂದ ಇದು ಒಳ್ಳೆ ಮೋರ್ ಸೂಟೇಬಲ್ ಹೈಬ್ರಿಡ್. ಇದೇ ರಾಯಚೂರು ಹೋದರೆ ಇಷ್ಟು ದೊಡ್ಡ ಕಾಯಿ ಯಾರು ರೈತರು ಹಾಕಲ್ಲ. ಅಲ್ಲಿ ಏನು ಮಾಡ್ತಾರೆ ರೈತರು, ಎಕರೆ 3 ಪ್ಯಾಕೆಟಿಗೆ ಹಾಕ್ತಾರೆ, ಅಲ್ಲಿ 10 ಹಾಕ್ತಾರೆ. ಅಲ್ಲಿ ಮೀಡಿಯಮ್ ಕಾಯಿ ಅದು ನಮಗೆ ನೇರ ಬರ್ತಾವೆ ಅಂಥ ಹೈಬ್ರಿಡ್ ಅದು. ಸೊ ಇಲ್ಲಿ ಏನಾಗೈತಿ, ದೊಡ್ಡ ಕಾಯಿ ಇರಬೇಕು, ಈಸಿ ಇರಬೇಕು. ನಿಮ್ಮ ಗಿಡಕ್ಕೆ 60-70 ಕಾಯಿ ಆರಾಮ 15 ಕ್ವಿಂಟಲ್ ಮೇಲೆ ಬರ್ತದೆ ಇಳುವರಿ. ಕಾಯಿ ತೂಕ ದೊಡ್ಡದು, ಕಾಯಿ ಗಾತ್ರ ದೊಡ್ಡದು, ಒಳಗಡೆ ಬೀಜ ಹೆಚ್ಚಿಗೆ ಇರ್ತೈತಿ. ನಿಮ್ಗೆ ಇಳುವರಿ ಲೆಕ್ಕ ಹಾಕೊಂಡ್ರೆ 6-7 ಗ್ರಾಮ್ ಮಟ್ಟ ತೂಕ ಬರ್ತಿದ್ರದ್ದು. ಹತ್ತಿ ಹೇಳ್ತಾರೆ 6.5-7 ಗ್ರಾಮ್ ತೂಕ ಬಂದೇ ಬರ್ತೈತಿ. ನೀವು 60-70 ಕಾಯಿ ಲೆಕ್ಕ ಹಾಕೊಂಡ್ರೆ ಆರಾಮ್ಸೆ ನಿಮಗೆ ಒಂದು ಗಿಡಕ್ಕೆ 4,000, ಒಂದು ಎಕರೆಗೆ ನೀವು 4,600 ಗಿಡ ಕೊಡ್ತೈತಿ. ಅಂದರೆ 4,800 ಹೇಳ್ತೀವಿ. ಒಂದಿಷ್ಟು ಗಿಡ ಹೋಗ್ತಾವೆ, ಸುತ್ತಲ ಮಳೆ ಹೋಗ್ತಾವೆ. ಹಿಡ್ಕೊಂಡ್ರು ನಿಮಗೆ 15 ಕ್ವಿಂಟಲ್ ಏನು ಇಳುವರಿಗೆ ಮೋಸ ಇಲ್ಲ. ಅಲ್ಲಿ ನಾನು ಕಡಿಮೆ ಹೇಳ್ತೇನೆ. ಇನ್ನೂ ಚೆನ್ನಾಗಿ ಬೆಳೆಯೋ ರೈತರು ನಮ್ಮನ್ನು ಇದೇ ಬೀಜನ 120 ಕಾಯಿ ಗಿಡಕ್ಕೆ 130-38 ಅಂದರೆ ನೀರಾವರಿ ಸಪೋರ್ಟು ಅದು ಹೊಲದಾಗ. ಈಗ ಭಾಳ ಹೊಲದಾಗ ಅಷ್ಟೊತ್ತು ಮಾಡೋಕ್ಕಾಗಲ್ಲ, ಕಡಿಮೆ ಇದ್ದ ಮಾಡ್ಬೋದು ಹೌದಾ. ಸೊ ಇದು ಹೊಲದ ವ್ಯತ್ಯಾಸ. ನಾವು ಮ್ಯಾನೇಜ್ಮೆಂಟು ಇದ್ರ ಮೇಲೆ ಹೋಗುತ್ತೆ. ಆಮೇಲೆ ಟೈಮ್ ಟು ಟೈಮ್ ಗೊಬ್ಬರ ಹಾಕೋದಾಗಲಿ. ಈಗ ನೋಡಿ, ಮಳೆನೂ ಬಂದು ಎಷ್ಟೋ ಬೆಳೆ ಲಾಸ್ ಮಾಡ್ತಾವೆ ಹೌದಾ. ಈ ಮಳೆ ನಮ್ಮ ಕೈಗಿರಂಗಿಲ್ಲ ಹೌದಾ. ಮಳೆ ಇದ್ದಾಗ ಒಂಥರ ಪ್ರಕಾರ ಹೋಗ್ಬೇಕಾಗೈತಿ. ಸೊ ಇವೆಲ್ಲ ವಾತಾವರಣ ಮೇಲೆ ನಾವು ಬೆಳೆ ಅದ್ರ ಮೇಲೆ ಇಳುವರಿ ಅವಲಂಬಿತ ಆಗಿರ್ತೈತಿ. ಸೊ ಅದಕ್ಕೆ ದಯಮಾಡಿ ಬಂದಂಥ ರೈತರು ಇದು ಹೊಸ ಹೈಬ್ರಿಡು ನಮ್ಮ ಈ ಒಂದು ಜಿಲ್ಲೆಗೆ, ಏನು ಧಾರವಾಡ ಜಿಲ್ಲೆ ಆಗಿರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಒಳ್ಳೆ ಹೈಬ್ರಿಡು. ಸೊ ಬರೋ ಮುಂಗಾರಲ್ಲಿ ಈ ಹೈಬ್ರಿಡ್ ಹಾಕ್ರಿ, ಚಲೋ ಲಾಭ ಇದೆ. ಇದ್ರಾಗ ಇನ್ನೂ ಒಂದು ವಿಶೇಷ ಅಂದರೆ ನಾವು ಸೂಪರ್ ಕಾರ್ಟ್ಗಿಂತ ಭಾಳ ಇಂಪ್ರೂವ್ಮೆಂಟ್ ಮಾಡೀವಿ ಹೈಬ್ರಿಡಲ್ಲಿ. ಸಕ್ಕಿಂಗ್ ಪೆಸ್ಟ್ ಟಾಲರೆಂಟ್ ಇದ್ರಾಗ ಹೆಚ್ಚಿಗೆ ಅದಕ್ಕಿಂತ ಚೆನ್ನಾಗಿದೆ. ನಿಮಗೆ ಅವಧಿ ಕಡಿಮೆ ಮಾಡಿಸಿದೇವಿ, ಪ್ಲಸ್ ರಸಾಯನ ಕೀಟ ಕಡಿಮೆ ಬರ್ತೈತೆ ಅದ್ರಾಗ. ಇದೊಂದು ಪ್ರಮುಖ ಉದ್ದೇಶ. ಅದಕ್ಕೆ ಈಗೇನು ಪ್ರಭಾತ್ ಕಂಪ್ನಿ ಹೆಂಗೆ ಕಾಟನ್ ಕಂಪ್ನಿ ಇದೆ, ಅದೇ ಥರ ಕಾಟನ್ದಲ್ಲಿ ಭಾಳ ಚೆನ್ನಾಗಿ ಹೈಬ್ರಿಡ್ಸ್ ಇದಾವೆ. ಇನ್ನೂ 2-3 ಹೈಬ್ರಿಡ್ಸ್ ಇದಾವೆ. ಬಟ್ ಈ ಹೈಬ್ರಿಡ್ ಸಾಕು ಇಲ್ಲಿ ಮಾರ್ಕೆಟಿಗೆ. ಸೊ ನಿಮಗೂ 2-3 ಹೈಬ್ರಿಡ್ ಕನ್ಫ್ಯೂಸ್ ಆಗೋದು ಬೇಡ, ಇದೊಂದೇ ಹೈಬ್ರಿಡ್ ಹಾಕ್ರಿ, ನಿಮ್ಗೆ 3 ಸೂಟೇಬಲ್ ಹೈಬ್ರಿಡ್ ಇದೆ. ಆಮೇಲೆ ನಮ್ಮ ಕಂಪ್ನಿ ಸೌದೆಗೆ ನಿಮಗೆ ಯಾವುದೇ ಒಂಥರ ಇವರು ಶರ್ಡು ಅಂತಂದು ಇವರು ಹುಬ್ಬಳ್ಳಿಯಿಂದ ಈ ಕಡೆ ಕವರ್ ಮಾಡ್ತಾರೆ, ಗದಗ ಡಿಸ್ಟಿಕ್ಕು. ಇವರು ಧಾರವಾಡ ಬೆಳಗಾವಿ ಕವರ್ ಮಾಡ್ತಾರೆ. ಸೊ ನಿಮಗೆ ನಂಬರ್ ತೊಗೊಳ್ರಿ, ಇಂಥ ಟೈಮಿಗೆ ಏನಿತ್ತು, ಅದು ಏನೇನು ಇನ್ಫಾರ್ಮೇಷನ್ ಬೇಕಿತ್ತು, ಪ್ರತಿಯೊಂದು ಮಾಹಿತಿ ಇವರೆಲ್ಲ ನಾವು ಕೊಡ್ತೇವೆ. ನಾವು ಬರ್ತೇವೆ ಕಂಪ್ನಿ ಪರವಾಗಿ. ಎಲ್ಲಕ್ಕಿಂತ ನಿಮಗೆ ಬೆಳೆ ಚೆನ್ನಾಗಿ ಬರಬೇಕು, ಇಳುವರಿ ಥರ ನಮ್ಮ ಉದ್ದೇಶ ಅಷ್ಟೇ.
ಇದಲ್ಲದೆ ಮೆಕ್ಕೆಜೋಳ ಇದೆ, ಗೋವಿನ ಜೋಳ ಅಂತ ಐತೆ, ಮೆಕ್ಕೆಜೋಳ ಐತಲ್ಲ, ಅದರಲ್ಲಿ ಒಳ್ಳೊಳ್ಳೆ ಹೈಬ್ರಿಡ್ ಇದಾವೆ. ಎಕರೆಗೆ 30-35 ಕ್ವಿಂಟಲ್ಗಳಂತ ಹೈಬ್ರಿಡ್ಸ್ ಅದಾವು. ತಾವು ಯಾರು ಗೋವಿನ ಜೋಳ ಹಾಕಿರೋದು ಅವನು ಈಗ ಮುಂಗಾರಿಯಲ್ಲಿ ಹಾಕೋದಿಲ್ಲ. ಮುಂಗಾರಿ ಅಂತ ನಿಮ್ಮಲ್ಲಿ ಯಾರು ಬರಂಗಿಲ್ಲ, ನೀರಾವರಿ ಕಡಿಮೆ ಇದೆ ಕಾಣುತ್ತೆ, ಚೆನ್ನಾಗಿ ನೀರಷ್ಟೇ. ಅಂಥವ್ರು ಏನಂದ್ರೆ ಗೋವಿನ ಜೋಳ ಚಲೋ ಇದೆ. ನಮ್ಮ ಕಡೆಗೆ ರೈಡರ್ ಎಂಬ ರ್ಯಾಂಬೋ ಹೊಸದು ಇನ್ನೊಂದು ರಾಕಿ ಗೋಲ್ಡ್ ಅಂತ ಬಂದಿದೆ, ರುದ್ರ ಅಂತ ಬರುವಂಥ ಹೈಬ್ರಿಡ್. ಯಾಕಂದ್ರೆ ಅಷ್ಟೊಂದು ಚಲೋ ಇದೆ ಹೈಬ್ರಿಡ್ಸ್. ಈಗ ಚಲೋ ಹೈಬ್ರಿಡ್ಸ್, ಭಾಳ ಚಲೋ ಹೈಬ್ರಿಡ್ಸ್ ಈಗ. ಈಗ ನೋಡಿ, ಈಗ ಫಲ ಅಂತೂ ದೊಡ್ಡದಾಗಲ್ಲ, ಫಲದ ಇಳುವರಿ ಹೆಚ್ಚಿಗೆ ಬರುವ ಹೈಬ್ರಿಡ್ಸ್ ಬೇಕು ನಿಮಗೆ, ಹೌದಲ್ರಿ? ಫಲ ಅಂತ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೈಬ್ರಿಡ್ಸ್ ನಾವು ಇವತ್ತು ನೋಡ್ರಿ, ಇವತ್ತು ಭಾರತದ ಇವತ್ತು ಇಡೀ ಅಗ್ರಿಕಲ್ಚರ್ ನಿಂತಿರೋದು ಪ್ರೈವೇಟ್ ಕಂಪ್ನಿ ಮೇಲೆ. ಪ್ರೈವೇಟ್ ಕಂಪ್ನಿಯವರು ರೊಕ್ಕ ಹಾಕ್ತಾರೆ, ರೊಕ್ಕ ಇದು ಮಾಡ್ತಾರೆ. ಯಾಕಂದರೆ R&D ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ ತರಬೇಕಾದ್ರೆ ಒಂದು 5 ವರ್ಷ ಬೇಕು. ಇದೇ ಹತ್ತಿ ಬೀಜ ಬರಬೇಕಾದ್ರೆ ಒಂದು 6-7 ವರ್ಷ ಹೋಗ್ತೈತೆ. ಒಂದು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಒಂದೇ ವರ್ಷ. ಯಾಕಂದರೆ ಸೀಸನ್ ವೈಸ್ ಟೆಸ್ಟ್ ಮಾಡ್ಬೇಕು ನಾವು. ಮುಂಗಾರಲ್ಲಿ ಸೀಸನ್ ಆಗಿದ್ರೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ 2-3-5 ವರ್ಷ 6 ವರ್ಷ ಆಗುತ್ತೆ ಒಂದು ಹೈಬ್ರಿಡ್ ರೀಚ್ ಮಾಡ್ಬೇಕಾದ್ರೆ. ಒಂದು ಹೈಬ್ರಿಡ್ ರೀಚ್ ಮಾಡಿ ಮೇಲೆ ಎಷ್ಟಾಗುತ್ತೆ, ಅದು 7-8 ವರ್ಷ ಹೋಗ್ತೈತೆ. ಮತ್ತು 7-8 ವರ್ಷ ಮತ್ತೆ ನೆಕ್ಸ್ಟ್ ಹೈಬ್ರಿಡ್. ಸೊ ಇದು ಆನ್ಗೋಯಿಂಗ್ ನಡೀತಾ ಇರ್ತೈತೆ ಆ್ಯಕ್ಟಿವಿಟಿ R&D ರಿಸರ್ಚಲ್ಲೇ. ಸೊ ಹೀಗಾಗಿ ಹೈಬ್ರಿಡ್ಸ್ ನಾವು ಟೆಸ್ಟ್ ಮಾಡ್ತೀವಿ. ಇದೇ ಹೈಬ್ರಿಡ್ 2-3 ವರ್ಷ ಟೆಸ್ಟ್ ಕೊಟ್ಟಿದ್ದೇವೆ, ಜಮಾ ಫ್ರೀ ಕೊಟ್ಟಿದ್ದೇವೆ ರೈತರ ಕಡೆ. ಸೊ ರೈತರೆಲ್ಲ ಓಕೆ ಸೆಟ್ ಆದಮೇಲೆ ಮತ್ತೆ ನೀವು ಮಾರ್ಕೆಟಿಗೆ ಕಮರ್ಷಿಯಲ್ ಕೊಡ್ತೀವಿ, ನಿಮ್ಮ ಮಾರ್ಕೆಟ್ ಪ್ರತಿಯೊಬ್ಬರು ಬೀಜಕ್ಕೆ. ಅದೇ ಥರ ಗೋವಿನ ಜೋಳದಲ್ಲಿ ಸೇಮ್ ಇವೆರಡು ಬೆಳೆಯಲ್ಲೇ ನಾವು ಪ್ರಭಾತ್ ಕಂಪ್ನಿ ನಂಬರ್ ಮುಂಚೂಣಿ ಇದೆ. ಸೊ ಅದಕ್ಕೆ ತಾವು ಈ ಗೋವಿನ ಜೋಳ ಹಾಕೋದವ್ರಿಗೂ ಗೋವಿನ ಜೋಳ ಹಾಕ್ರಿ. ಹತ್ತಿ ಅಂತೂ ಈಗ ನಿಮ್ಮಲ್ಲಿ ಸಾಕಷ್ಟು ಏರಿಯಾ ಐತೆ ಹತ್ತಿ. ಈಗ ಬಂದಂಥ ರೈತರು ನೀವು ಹಾಕ್ರಿ. ನಿಮ್ಗೆ ಗೊತ್ತಿಲ್ಲ ರೈತರಿಗೂ ನೋಡಿದ್ದಾಗ ಫೋಟೋ ನೋಡ್ರಿ, ಇದನ್ನು ಬೆಳೆ ಗೊತ್ತಾಗುತ್ತೆ. ಈಗ ನಮಗಿಂತ ಲಾಸ್ಟ್ ಗೊತ್ತಾಗೋದು ಇಳುವರಿ ಎಷ್ಟು ಬಂತು ನಿಮ್ಮ ಊರಿಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಂತು. ಈಗ ನಾವು ಇಲ್ಲಿ ಫಂಕ್ಷನ್ಗೆ ಒಬ್ಬರಿಂದ ಮಾಡಕತ್ತೆ, ಈಗ ಸುಮಾರು 10 ಜನ ಹಾಕಿರ್ಬೋದು ಅದ್ರಾಗ, ಬೇರೆ ಹಾಗೆ ಹೇಳಿದಾರೆ. ಈಗ ನಾವು ಹಾಕೇವಿ, ನಾವು ಇದನ್ನ ಹಾಕಿ ದೂರ ಐತಿ ಒಳಗೈತೆ ಅಂತ ಹೇಳಿದಾರಲ್ಲ, ನಿಮಗೆ ಗೊತ್ತಾಗುತ್ತೆ ಈಗ. ಸೊ ಒನ್ ಆಫ್ ದ ಬೆಸ್ಟ್ ಹೈಬ್ರಿಡ್ ಐತಿ. ನಮ್ಗೇನು ಮಾಹಿತಿ ಇದ್ರೆ ಕೇಳ್ರಿ, ನಾವು ಕಂಪನಿ ಪರ ಹೇಳಿ ಮನೆ ಕೇಳಿದ್ರಿ ಅವ್ರು ಹೊಲಕ್ಕೆ ಹೇಳಿದ್ರಿ ಕುಂಬಾರ ಇದಕ್ಕಿಂತ ಗಾಡಿ ಚಲೋ ಐತೆ ಅಂತ ಹೇಳಿದ್ರಿ, ಇದಕ್ಕಿಂತ ಚಲೋ ಐತ್ರಿ. ನಾನು ನೋಡಿ ಇದು ಎಡ ನೋಡ್ರಿ, ಅದು ಚಲೋ ಐತೆ. ಒಂದೇ ಲೆವೆಲ್ ಐತ್ರಿ ಇದು. ಅಲ್ಲ ಏನಾಗಿತ್ತು ಅಂದ್ರೆ ಈಗ ನೋಡ್ರಿ, ಫಲ ಒಂದು ಫಲ ಆ ಹೊಲ ಒಂದು ಬೇರೆ ಬೇರೆ ಇರ್ತದೆ. ಫಲದ ತಾಕತ್ತು ಮಾಡೋದ್ರ ಮೇಲೆ ಹೋಗುತ್ತೆ ಇದು, ಹೌದಾ? ಈಗ ನಮ್ಮ ಮಕ್ಕಳನ್ನ ಒಬ್ಬನ ಪುಷ್ಟಿ ಬೆಳೆಸಿದ್ರೆ ಪುಚ್ಚಲ ಬೆಳಿತಾನೆ, ಹೆಂಗ್ ಲೆಕ್ಕ ಅದು. ಇದ್ರಾಗ ಅದು ಜೀವ ಅದು. ಇವತ್ತು ಹೆಂಗ್ ಬೀಜ ಅಂದ್ರೆ ಈ ಮಣ್ಣ ಬೇರೆ ರೀ, ಆ ಮಣ್ಣ ಬೇರೆ, ಅದು ಬಲ ಐತೆ. ಅದೇ ಈ ಮಣ್ಣು ಎಡ ಇದೆ, ಮಣ್ಣು ಇದೆ, ಕಟಗಿದೆ. ಅದಕ್ಕೆ ಭೂಮಿ ಫಲವತ್ತತೆ ಮೇಲೆ ಹೋಗುತ್ತೆ, ಗೊಬ್ಬರ ಮೇಲೆ ಹೋಗುತ್ತೆ. ಗೊಬ್ಬರ ಜಾಸ್ತಿ ಆಗ್ತೀರಿ ಬೆಳಿಬೇಕಲ್ಲ. ಈಗ ನೋಡ್ರಿ, ಹೊಲ ವೀಕ್ ಇದ್ದವ್ರ ಮತ್ತೆ ಡೋಸ್ ಕೊಡ್ಬೇಕು ನಾವು. ಹೇಳಿದ್ರು ಸರ್ ಆಗಲೇ. ಈಗ ಅಂತರ ಏನಂದ್ರಲ್ಲ, ಅದ ಒಂದ ನಮಗೆ ಮೇಂಟೆನ್ಸ್ ತಪ್ಪಿಸ್ತೀವಿ. ಏನ್ ತಪ್ಪಿಸ್ತೇವೆ ಅಂದ್ರೆ ಫೂಟ್ ಒಂದೇ ಇಟ್ಟು ಬಿಡಿಸ್ತೇವೆ. ಈಗ ಇವ್ರು ಹೇಳಿದ್ರು 2 ಫೂಟು 4 ಫೂಟು ಅಂತೇಳಿ. ಅದ ಒಂದ ನಮಗೆ ಈಗ ಏನಪ್ಪಾ ನೀವು ಹೇಳಿದ ಪ್ರಕಾರ ಇಡುದಿಲ್ಲ ಇವ್ರು ಒಂದ್ ಹೆಣ್ಮಕ್ಳ ಊರವ್ರಿ, ಅವ್ರು ಹೆಚ್ಚಿಗೊಂದು ಇಟ್ಟು ಬಿಡ್ತಾರ್ರಿ ಅವ್ರು. ಆ ಬಳಕ ನೀವೇನಂದ್ರಿ, ಗಾಳಿ ಎಷ್ಟು ಗಾಳಿ ಆಡ್ತೈತಿ ಅಷ್ಟು ಹತ್ತಿ ಊಟಾಣಿಕೆ ಆಗೈತಿ ಅಂತ ಹೇಳಿದ್ರಿ. ಅದನ್ನ ಮಾಡಕ್ ಆಗವಲ್ದು ಇವ್ರಿಗೆ. ಅಲ್ಲ ಅದಕ್ಕೆ ಆಸೆ ಏನಿರ್ತೈತ್ರಿ, ಮತ್ತೊಂದ್ ಗಿಡ ಹೆಚ್ಚಿಗೆ ಬಂದಿತ್ತಂತ ನಮ್ಮ ಆಸೆ ಇರ್ಬೇಕು. ಅದು ಈಗ ನೀವು ಹೇಳೋ ಪ್ರಕಾರ ಅದನ್ನ ಮಾಡಿದಾಗ ಅದು ಗೊತ್ತಾಗೈತಿ. 4 ಫೂಟು 2 ಫೂಟ್ ಅಂದ್ರಲ್ಲ. ನಾನು ಇಡೀ ಕರ್ನಾಟಕ 2 ಸ್ಟೇಟ್ ನೋಡ್ತೈತೆ. ಈಗ ಇವ್ರು ನಮ್ಮಲ್ಲಿ ಇವ್ರು ಏನ್ ಮಾಡ್ತಾರೆ, ಇಡೀ ಕರ್ನಾಟಕದ ಹೊಸ ಹೈಬ್ರಿಡ್ ಟೆಸ್ಟ್. ಈಗ ನಿಮ್ಮೂರಲ್ಲೇ R&D ಅಂದ್ರೆ ರಿಸರ್ಚ್ ಸಂಶೋಧನೆ ವಿಭಾಗ, ಅವ್ರು ಏನ್ ಮಾಡ್ತಾರೆ, ನಿಮ್ಮ ಊರಾಗೆ ಹೊಲ ತಗೊಂಡು ಇಲ್ಲೇ ಒಂದು 15-20 ಹೈಬ್ರಿಡ್ ಬೆಳೆದಾರೆ. ಈಗ ಇಲ್ಲಿ ನಿಮ್ಮೂರಾಗೆ ಆಮೇಲೆ ಈಗ ಪೆಟ್ರೋಲ್ ಬಂಕ್ ಐತಿ ನೋಡ್ರಿ, ಊರ್ ಬತ್ತೆ ಕೊಲ ಐತಲ್ಲ, ಈಗ ಅದ್ರಾಗ 1 ಎಕರೆದೊಳಗ 20